ಬೇಡಿ, ದಯಮಾಡಿ ಬಾಣ ಪ್ರಯೋಗ ಮಾಡಬೇಡಿ. ಏಕೆ ಏಕೆ ಬಾಣ ಪ್ರಯೋಗ ಮಾಡಬಾರದು? ಇದು ಆಶ್ರಮ ಪ್ರದೇಶ, ಶಾಂತ ಪ್ರಶಾಂತ ವಾತಾವರಣ ಇರುವ ಇಲ್ಲಿ ಬೇಟೆಯಾಡಿ ಪ್ರಾಣಿ ಹಿಂಸೆ ಮಾಡುವುದು ನಮ್ಮ ಗುರುಗಳು ಒಪ್ಪುವುದಿಲ್ಲ. ಗುರುಗಳು? ಯಾರು ನಿಮ್ಮ ಗುರುಗಳು? ನಮ್ಮ ಗುರುಗಳು ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿ? ಪ್ರೌದ್ಯಮಾನೆ ಜಗನ್ನಾಥಂ ಸರ್ವಲೋಕ ನಮಸ್ತುತಂ ಕೌಸಲ್ಯ ಜನದ್ರಾಮಂ ಸರ್ವಲಕ್ಷಣ ನಮಸ್ತುತಂ ವಿಷ್ಣೋರರ್ಧರಂ ಮಹಾಭಾಗಂ ಪುತ್ರ ಮೈಕ್ಷಾಕುವರ್ತನಂ ರಾಮ ಶ್ರೀರಾಮ. ಕೌಸಲ್ಯ ಶುಶುಭೇತೇನ ಪುತ್ರೇಣಾಮಿತ ತೇಜಸ ಯಥಾ ವರೇಣ ದೇವನಾಮದಿತಿರ್ವಜ ಪಾಣಿನ ಸೀತಾ. ಅಪ್ಪಾಜಿ, ಅಮ್ಮ, ನಿಮ್ಮ ಪೂಜೆಗೆ ಹೂವುಗಳನ್ನು ತಂದಿರುವೆ. ಸೀತಾ, ನೀನು ತಂದುಕೊಡುವ ಹೂಗಳಿಲ್ಲದೆ ನಮ್ಮ ನಿತ್ಯ ಪೂಜೆಯೇ ಸಾಗುವುದಿಲ್ಲ. ಪ್ರಭು, ತಾವು ಮಾಡುವ ಪೂಜೆಯಲ್ಲಿ ನಮ್ಮ ಸೀತೆಗೂ ಫಲ ಸೇರಲೇಬೇಕು. ಹಾ, ಸೇರಲೇಬೇಕು ದೇವಿ. ನಮ್ಮ ಸೀತೆ ತಾನೇ ಬೆಳೆಸಿದ ಗಿಡಗಳಿಂದ ತಾನೇ ಹೂಗಳನ್ನು ಕಿತ್ತು ತಂದು ಪೂಜೆಗೆ ಕೊಡುವುದು ಏನು ಸಾಮಾನ್ಯವೇ? ಅಲ್ಲವೇ ಸೀತೆ? ಮಳೆ ನೀರು ಕೊಡುತ್ತದೆ, ಸೂರ್ಯ ಬೆಳಕು ಕೊಡುತ್ತಾನೆ. ಗಿಡಗಳಿಂದಲೇ ಹುಟ್ಟಿದ ಬೀಜ ಭೂಮಿ ಸೇರಿದಾಗ ಭೂಮಿ ತಾಯಿ ನೀರನ್ನು ಹೀರಿ ಗಿಡಗಳನ್ನು ಬೆಳೆಸುತ್ತಾಳೆ. ಪ್ರಕೃತಿ ದೇವಿ ಆ ಗಿಡಗಳಿಂದ ಹೂವನ್ನು ಅರಳಿಸುತ್ತಾಳೆ. ತಾವು ಹಾಗೂ ಮಾತೃಶ್ರೀಯವರು ಈ ಹೂಗಳಿಂದ ಪೂಜೆ ಮಾಡಿ ಆ ದೇವರ ಅನುಗ್ರಹದಿಂದ ನಮ್ಮನ್ನು ಸಂರಕ್ಷಿಸುತ್ತೀರಾ. ಇವೆಲ್ಲ ಮಹತ್ ಕಾರ್ಯದ ಮುಂದೆ ಆ ಪ್ರಕೃತಿ ದೇವಿ ಕೊಟ್ಟ ಹೂಗಳನ್ನು ನಾನು ತರುವುದು ಸಾಮಾನ್ಯವೇ ಅಲ್ಲವೇ? ಆಹಾ, ನೋಡಿದಿರಾ ಪ್ರಭು ನಮ್ಮ ಸೀತೆಯ ವಿನಯದ ಗುಣವನ್ನು? ಬರೀ ವಿನಯ ಮಾತ್ರವಲ್ಲ, ಸಕಲ ಸದ್ಗುಣಗಳು ನಮ್ಮ ಮಕ್ಕಳಲ್ಲಿ ತುಂಬಿ ತುಳುಕುತ್ತಿವೆ. ಶಿವಧನಸ್ಸಿಗೆ ಹೂಗಳನ್ನು ಸಮರ್ಪಿಸಿ ಬರೋಣ, ಬನ್ನಿ. अग्निसप्तैवाजम्बरम् सर्वनिष्ठां परस्याम् ॐ अग्निये स्वाहा अग्निये तन्नमः इंद्रये स्वाहा इंद्रये तन्नमः वरुणये स्वाहा वरुणये तन्नमः अग्निसप्ति ददादीशम् ॐ शुक्लं भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये कर्मण्येवाधिकारस्ते मा फलेषु कदाचन मा कर्मफले तु ब्रूहि मा ते कर्मण्ये नमोस्तुते।
ಮಂಗಳಂ ಪ್ರಣಮಾಮ್ಯಹಂ. ಅಗ್ರಜ, ಈ ವಿಶ್ವಾಮಿತ್ರನ ಗರ್ವವನ್ನು ನೋಡಿದೆಯಾ? ನೋಡುತ್ತಿದ್ದೇನೆ ಸುಬಾಹು, ನೋಡುತ್ತಿದ್ದೇನೆ. ನಮ್ಮ ಆಗಮನದಿಂದ ವಿಶ್ವಾಮಿತ್ರನು ಆತಂಕಗೊಂಡಿದ್ದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ನಾಟಕವಾಡುತ್ತಿದ್ದಾನೆ. ಮಾರೀಚ, ಈ ವಿಶ್ವಾಮಿತ್ರನ್ಗೆ ತಾನು ರಾಜಶ್ರೀ ಬ್ರಹ್ಮಶ್ರೀ ಎಂಬ ಅಹಂಕಾರ, ಅದಕ್ಕೆ ನಮ್ಮನ್ನ ನಿರ್ಲಕ್ಷ್ಯದ ನಾಟಕ ಆಡುತ್ತಿರುವುದು. ಸುಬಾಹು, ಈ ನಾಟಕವನ್ನು ಕೊನೆಗಾಣಿಸಬೇಕು. ಇವನ ಅಹಂಕಾರವನ್ನು ಮಟ್ಟ ಹಾಕಬೇಕು ಅಂದರೆ ಈ ಯಜ್ಞಕ್ಕೆ ವಿಘ್ನ ಮಾಡಬೇಕು. ಸುಬಾಹು, ಇನ್ನೇಕೆ ತಡ? ರಾವಣೇಶ್ವರನಿಗೆ ಜಯವಾಗಲಿ. ಸೂರರನ್ನು ಸಂತೃಪ್ತಿಪಡಿಸಲು ನಡೆಯುತ್ತಿರುವ ಈ ಯಜ್ಞವು ನಿಲ್ಲಲಿ. ಇಂದ್ರ ಹಿ ಸ್ವಾಹ ಇಂದ್ರ ಹಿ ತನ್ನಮಂ. ಯಜ್ಞ ಕಾರ್ಯ ನಿಮಿತ್ತವಾಗಿ ಯಾರನ್ನು ಶಪಿಸಬಾರದೆಂಬ ಸಂಕಲ್ಪ ಮಾಡಿದ್ದೇವೆ. ಈ ನೀಚರ ದಮನಕ್ಕೆ ಯಾರನ್ನು ಕರೆತರಬೇಕು ಅವರನ್ನು ಕರೆತರು. ರಾಜಕುಮಾರಿ, ನೀವು ಹೇಳಿದ ಹಾಗೆ ಗಿಳಿಗಳನ್ನು ಹಿಡಿದು ತಂದಿದ್ದೇವೆ. ಆ ಗಿಳಿಗಳನ್ನು ಇಲ್ಲಿಯೇ ಬಿಟ್ಟು ಅವುಗಳಿಗೆ ರುಚಿಯಾದ ಹಣ್ಣುಗಳನ್ನು ತೆಗೆದುಕೊಂಡು ಬನ್ನಿ. ಆಗಲಿ ರಾಜಕುಮಾರಿ. ಹಸಿರು ಬಣ್ಣದ ಕೆಂಪು ಕೊಕ್ಕಿನ ಮನೋಹರ ರೂಪದಿಂದ ಕಂಗೊಳಿಸುವ ಗಿಳಿಗಳೇ, ನಿಮ್ಮ ಸುಶ್ರಾವ್ಯವಾದ ಹಾಡನ್ನು ಕೇಳಿ ನಮಗೆ ತುಂಬಾ ಸಂತೋಷವಾಗಿದೆ. ಅದಕ್ಕೆ ನಿಮ್ಮನ್ನು ಇಲ್ಲಿಗೆ ಕರೆಸಿದೆ. ನೀವೆಲ್ಲಿಂದ ಬಂದಿರಿ? ಈ ಹಾಡನ್ನು ಹೇಗೆ ಕಲಿತಿರಿ? ರಾಜಕುಮಾರಿ, ನಾವು ತ್ರಿಕಾಲಜ್ಞಾನಿಯು ಮಹಾ ತಪಸ್ವಿಯೂ ಆದ ವಾಲ್ಮೀಕಿ ಮಹಾಮುನಿಯ ಆಶ್ರಮದಲ್ಲಿ ಇದ್ದೆವು. ಅಲ್ಲಿಂದಲೇ ಬಂದೆವು. ರಾಜಕುಮಾರಿ, ಗಿಣಿ ಜೋಡಿಯೇ, ನೀವು ಹಾಡುತ್ತಿದ್ದ ಕಥೆಯನ್ನು ಇನ್ನಷ್ಟು ಕೇಳುವ ಆಸೆಯಾಗಿದೆ. ನಿಮಗೆ ಬೇಕಾದ ಹಣ್ಣು, ಹಂಪಲು, ಪಾನೀಯ ಎಲ್ಲವನ್ನೂ ಕೊಡುತ್ತೇನೆ. ಈಗ ಇದನ್ನು ಸೇವಿಸಿ ನಂತರ ಆ ಮಹರ್ಷಿ ಹೇಳಿದ ಕಥೆಯನ್ನು ಹೇಳುವ ಕೃಪೆ ಮಾಡಿ. ಮಹಾಮುನಿ ತಪೋವನ ನಮ್ಮ ಕುಲಹಿರಿಯರಾದ ಸತ್ಯ ಹರಿಶ್ಚಂದ್ರ ಮಹಾರಾಜರ ಸತ್ಯವ್ರತ ಪ್ರಕಾಶಪಡಿಸಿದ ಇನಕುಲ ವಂಶವಿದಾತ, ತ್ರಿಶಂಕು ಸ್ವರ್ಗ ನಿರ್ಮಾತ, ರಾಜರ್ಷಿ ಪಟ್ಟದಿ ಮಹರ್ಷಿ ಪಟ್ಟವೇರಿದ ದೇವ ಮುನಿಗಣ ವಂದಿತ ತಮಗೆ ಈ ದಶರಥ ಮಹಾರಾಜನ ಅನಂತ ಪ್ರಣಾಮ. ಪೂಜ್ಯರೇ, ಆಸೀನರಾಗಿರಿ. ರಘುಕುಲವನ್ನು ಆಶೀರ್ವದಿಸಿ. ಇಕ್ಷ್ವಾಕು ಕುಲದೀಪಿಕ ದಶರಥ ಮಹಾರಾಜ, ಆಕಾಶದಲ್ಲಿ ಸೂರ್ಯ ಚಂದ್ರರಿರುವವರೆಗೆ ನಿನ್ನ ಕುಲದ ಕೀರ್ತಿ ಮೆರೆಯುತ್ತಲೇ ಇರುತ್ತದೆ. ಭಗವಂತನ ವಿಶೇಷ ಅನುಗ್ರಹ ನಿಮ್ಮ ಕುಲದಿಂದ ಈ ಜಗತ್ತನ್ನೇ ಉದ್ಧಾರ ಮಾಡುತ್ತದೆ. ಮಹಾಭಾಗ್ಯ ಮುನೀಂದ್ರ,
ಮಹಾಭಾಗ್ಯ. ತಮ್ಮ ಪಾದಸ್ಪರ್ಶದಿಂದ ಈ ಅಯೋಧ್ಯೆಯೇ ಪುನೀತವಾಯಿತು. ತಮ್ಮ ಸೇವೆಗಾಗಿ ಸಮಸ್ತ ರಾಜಪರಿವಾರವೇ ಸಂತೋಷದಿಂದ ಸಿದ್ಧವಾಗಿದೆ. ತಮ್ಮ ಅಪೇಕ್ಷೆ ಏನೆಂದು ಅಪ್ಪಣೆ ಮಾಡಿದರೆ ನೆರವೇರಿಸಿ ಕೃತಾರ್ಥರಾಗುತ್ತೇವೆ. ಬಹಳ ಸಂತೋಷ ಮಹಾರಾಜ. ಲೋಕ ಕಲ್ಯಾಣಾರ್ಥವಾಗಿ ನಾವು ನಮ್ಮ ಆಶ್ರಮದಲ್ಲಿ ಯಾಗವೊಂದನ್ನು ನಡೆಸಲು ಇಚ್ಛಿಸಿದ್ದೇವೆ. ಯಾಗವು ಸರಾಗವಾಗಿ ನಡೆಯಲು ತಮ್ಮಿಂದ ಸಹಾಯವನ್ನು ಅಪೇಕ್ಷಿಸಿ ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಧನ್ಯನಾದಿ ಮಹರ್ಷಿಗಳೇ, ಧನ್ಯನಾದಿ. ತಮ್ಮಂತಹ ಬ್ರಹ್ಮರ್ಷಿಗಳು ನಡೆಸುವ ಯಾಗಕ್ಕೆ ನಮ್ಮಿಂದ ಕಿಂಚಿತ್ ಸಹಾಯವಾದರೂ ಅದು ಅನಂತ ಫಲಗಳನ್ನು ನೀಡುತ್ತದೆ. ತಮ್ಮ ಅಪೇಕ್ಷೆಯನ್ನು ಮಹದಾನಂದದಿಂದ ನೆರವೇರಿಸುತ್ತೇನೆಂದು ಸರ್ವರ ಸಮಕ್ಷಮದಲ್ಲಿ ವಚನವನ್ನು ನೀಡುತ್ತಿದ್ದೇನೆ. ಮಹಾರಾಜ, ಈಗ ತಾನೇ ನೀನೇ ಹೇಳಿದ ಹಾಗೆ ಕೊಟ್ಟ ಮಾತಿಗೆ ತಪ್ಪದ ನಿನ್ನ ವಂಶದ ಹಿರಿಯ ಹರಿಶ್ಚಂದ್ರ ಮಹಾರಾಜನಾಳಿದ ರಾಜ್ಯವನ್ನೇ ನೀನು ಆಳುತ್ತಿರುವೆ. ಸರ್ವರ ಸಮಕ್ಷಮದಲ್ಲಿ ವಚನವನ್ನಿತ್ತಿದ್ದೀಯೇ, ವಚನ ಭ್ರಷ್ಟನಾಗಬಾರದು. ಎಂದಿಗೂ ಇಲ್ಲ ಮುನೀಂದ್ರ, ಎಂದಿಗೂ ಇಲ್ಲ. ನಾವು ಕೊಟ್ಟ ಮಾತನ್ನು ಮೀರುವುದಿಲ್ಲ. ಏನು ಕೇಳಿದರೂ ಇಲ್ಲ ಎನ್ನುವ ಮಾತೇ ಇಲ್ಲ. ನೀವು ನಡೆಸುವ ಯಾಗಕ್ಕೆ ಕೇಳಿದ ವಸ್ತುಗಳನ್ನೆಲ್ಲವೂ ನಾವು ಒದಗಿಸುತ್ತೇವೆ. ಸಹಸ್ರಾರು ಗೋವುಗಳನ್ನಾಗಲಿ, ರಾಜಭಂಡಾರದಲ್ಲಿರುವ ಲೆಕ್ಕವಿಲ್ಲದಷ್ಟು ಧನವನ್ನಾಗಲಿ, ದಾನ ಧರ್ಮಾದಿಗಳಿಗೆ ಬೇಕಾಗುವ ಚಿನ್ನ ಬೆಳ್ಳಿ ಮುಂತಾದ ದ್ರವ್ಯಗಳಾಗಲಿ, ಭೋಜನಾದಿಗಳಿಗೆ ಬೇಕಾಗುವ ಸಹಸ್ರಾರು ಬಂಡಿ ದವಸ ಧಾನ್ಯಗಳಾಗಲಿ, ಯಜ್ಞ ಯಾಗಾದಿಗಳಿಗೆ ಬೇಕಾಗುವ ತುಪ್ಪ, ಆಜ್ಯ, ದದಿ, ಕ್ಷೀರ ಮುಂತಾದ ಯಜ್ಞ ಪದಾರ್ಥಗಳಾಗಲಿ ಎಷ್ಟು ಬೇಕಾದರೂ ನಾವು ಕೊಡುತ್ತೇವೆ. ಮಹಾರಾಜ, ನೀನು ಅರ್ಹಿದ ಧನಧಾನ್ಯ ದ್ರವ್ಯಗಳ ಅಪೇಕ್ಷೆ ಕಿಂಚಿತ್ತೂ ನನಗಿಲ್ಲ. ನಾನು ನೆರವೇರಿಸುತ್ತಿರುವ ಯಾಗಕ್ಕೆ ಮಾರೀಚ ಸುಭಾವು ಎಂಬ ರಾಕ್ಷಸರಿಬ್ಬರು ವಿಘ್ನವನ್ನುಂಟು ಮಾಡುತ್ತಿದ್ದಾರೆ. ಅವರಿಂದ ಯಾಗದ ರಕ್ಷಣೆಯಾಗಬೇಕು. ಅದರ ಸಲುವಾಗಿ ನಿನ್ನ ಪುತ್ರ ರಾಮಚಂದ್ರನನ್ನು ನನ್ನೊಂದಿಗೆ ಕಳುಹಿಸಿಕೊಡಬೇಕು. ಏನಂತೀರಿ ಪುಚ್ಚರಿ? ರಾಮನನ್ನು ರಾಕ್ಷಸರೊಂದಿಗೆ ಹೋರಾಡಲು ಕಳುಹಿಸುವುದೇ? ಹೌದು ಮಹಾರಾಜ. ಯಾಗದ ರಕ್ಷಣೆ ರಾಮಚಂದ್ರನಿಂದಲೇ ನೆರವೇರಿದೆ. ಇಲ್ಲ ಇಲ್ಲ ಮುನೀಂದ್ರ, ಸಾಧ್ಯವಿಲ್ಲ. ಇದು ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಮಹಾರಾಜ? ಮಾತು ಕೊಟ್ಟಿದ್ದೀಯ. ಮಹಾಪ್ರಭ, ನಾನು ಕೊಟ್ಟ ಮಾತಿನಂತೆ ನಿಮ್ಮ ಯಾಗಕ್ಕೆ ಖಂಡಿತ ನೆರವಾಗುತ್ತೇನೆ. ಆ ಯಾಗ ಕಂಟಕರಾದ ರಾಕ್ಷಸಾಧವರನ್ನು ನಾನೇ ಸ್ವತಃ ಬಂದು ಸಂಹರಿಸುತ್ತೇನೆ. ಯಾರಿಂದ ಯಾರ ಸಂಹಾರವಾಗಬೇಕೆಂದು ನಾವು ತೀರ್ಮಾನಿಸುತ್ತೇವೆ. ಯಾಗ ಮುಗಿಯುವವರೆಗೆ ಕೋಪದಿಂದ ಯಾರನ್ನೂ ಶಿಕ್ಷಿಸಬಾರದು ಎಂಬ ಸಂಕಲ್ಪ ಮಾಡಿದ ಕಾರಣಕ್ಕೆ ರಾಕ್ಷಸರ ಉಪಟಳವನ್ನು ತಡೆಯಲು ಸ್ವತಃ ನಾವೇ ನಿರ್ಬಂಧವನ್ನು ಹಾಕಿಕೊಂಡಿದ್ದೇವೆ. ಆದ ಕಾರಣಕ್ಕಾಗಿ ರಾಮಚಂದ್ರನನ್ನು ಕರೆದೊಯ್ಯಲು ಇಲ್ಲಿಗೆ ಆಗಮಿಸಿದೆ. ಮಹಾರಾಜ, ರಾಮಚಂದ್ರನನ್ನು ನನ್ನೊಡನೆ ಕಳುಹಿಸಿಕೊಟ್ಟು ಯಾಗವು ನಿರ್ವಿಘ್ನವಾಗಿ ನೆರವೇರಲು ಕಾರಣಕರ್ತನಾಗು. ಮುನೀಂದ್ರ, ರಾಮನಿನ್ನೂ ಚಿಕ್ಕವನು. ಅವನಿಗೆ ಯುದ್ಧ ಮಾಡಿದ ಅನುಭವವಿಲ್ಲ. ಅದರಲ್ಲೂ ಮಹಾಮಾಯಾವಿಗಳಾದ ರಾಕ್ಷಸರೊಂದಿಗೆ ಯುದ್ಧ ಮಾಡುವ ಕಲ್ಪನೆ ಕೂಡ ಅವನಿಗಿಲ್ಲ. ಆದ್ದರಿಂದ ನಾನೇ ರಾಮನನ್ನು ನನ್ನೊಡನೆ ಕಳುಹಿಸುವುದಿಲ್ಲ ಎಂದು ಬೇರೆ ಬೇರೆ ರೀತಿಯಲ್ಲಿ ಹೇಳುವ ಬದಲು ರಘುವಂಶದವನಾಗಿ ಯಾವ ವಿಶ್ವಾಮಿತ್ರನಿಗೆ ನಿನ್ನ ಹಿರಿಯ ರಾಜ ಕೊಟ್ಟ ಮಾತಿನಂತೆ ನಡೆಯುವ ಕಾರಣಕ್ಕೆ ರಾಜ್ಯವನ್ನು ತೊರೆದು ಪತ್ನಿಯನ್ನು ವಿಕ್ರಯಿಸಿದನೋ ಅಂತಹ ಹರಿಶ್ಚಂದ್ರ ಮಹಾರಾಜರ ಸಿಂಹಾಸನದಲ್ಲಿ ಕುಳಿತು ಕೊಟ್ಟ ಮಾತನ್ನು ನೆರವೇರಿಸಲಾರೆ ಎಂದು ನೇರವಾಗಿ ಹೇಳಿಬಿಡು. ದಶರಥ, ನಿನಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಡುತ್ತಿದ್ದೇನೆ. ಅಷ್ಟರಲ್ಲಿ ಒಂದು ತೀರ್ಮಾನಕ್ಕೆ ಬರುವುದು ಒಳ್ಳೆಯದು. ನಾನು ಸರಿಯೂ ನದಿ ದಂಡೆಯಲ್ಲಿ ಅರ್ಘ್ಯವನ್ನು ಬಿಟ್ಟು ಬರುತ್ತೇನೆ. ಮುನೀಂದ್ರ, ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ
ಸೀತೆ ಸುಚರಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ